ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ 5 ಜನ ಕನ್ನಡಿಗರ ಹೆಸರನ್ನು ಹೇಳಿ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ನೀವು 5 ಜನ ಕನ್ನಡಿಗರ ಹೆಸರನ್ನು ಹೇಳಿದರೆ ಈ ವಿಡಿಯೋವನ್ನು ಈಗಲೇ ಸ್ಕಿಪ್ ಮಾಡಬಹುದು. ಇಲ್ಲ ಅಂದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕನ್ನಡಿಗರ ಪಾತ್ರ ಏನು ಅಂತ ನೋಡೋಣ ಮತ್ತು ಸ್ವಾತಂತ್ರ್ಯದ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅನ್ವೇಷಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೋಜ್. ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆ ಯುರೋಪಿಯನ್ನರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಉಳ್ಳಾಳದ ರಾಣಿ ಅಬ್ಬಕ್ಕ. ಗೋವಾದ ಮೂಲಕ ಒಳನುಸುಳಲು ಬಂದಿದ್ದ ಪೋರ್ಚುಗೀಸರಿಗೆ ರಾಣಿ ಅಬ್ಬಕ್ಕ ತನ್ನ ಶೌರ್ಯ ಪರಾಕ್ರಮಗಳಿಂದ ಉತ್ತರವನ್ನು ಕೊಡ್ತಾಳೆ. ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನು ನಾವೆಲ್ಲ ನೋಡೇ ಇರ್ತೀವಿ. ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಣಿ ಚೆನ್ನಮ್ಮ ಮತ್ತು ಆಕೆಯ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ನಮ್ಮ ನಾಡಿನ ಸಾರ್ವಭೌಮತೆಯ ಪ್ರತೀಕ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್. ಮೈಸೂರಿನ ಹುಲಿ ಎಂದು ಹೆಸರು ಪಡೆದಿದ್ದ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಕೂಡ ಬ್ರಿಟಿಷರ ವಿರುದ್ಧ ತಮ್ಮ ಶೌರ್ಯ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇನ್ನು 19ನೇ ಶತಮಾನದಲ್ಲಿ ಗಂಗಾಧರ ರಾವ್ ದೇಶಪಾಂಡೆ, ವೃತ್ತಿಯಲ್ಲಿ ಲಾಯರ್ ಆಗಿದ್ದ ದೇಶಪಾಂಡೆ ಅವರು ಮಹಾತ್ಮ ಗಾಂಧೀಜಿಯವರಿಗೆ ತುಂಬಾ ಆತ್ಮೀಯರಾಗಿದ್ದರು. ಮುಳುವೀಡು ಕೃಷ್ಣರಾವ್, ವೃತ್ತಿಯಲ್ಲಿ ಪತ್ರಕರ್ತರಾಗಿದ್ದ ಮುಳುವೀಡು ಕೃಷ್ಣರಾವ್ರವರು ತಮ್ಮ ಪತ್ರಿಕೆಗಳ ಮೂಲಕ ಮತ್ತು ಆರ್ಟಿಕಲ್ಗಳ ಮೂಲಕ ಕನ್ನಡಿಗರನ್ನ ಬ್ರಿಟಿಷರ ವಿರುದ್ಧ ಒಗ್ಗೂಡಿಸುವ ಕೆಲಸವನ್ನ ಮಾಡಿದರು. ಕಮಲಾದೇವಿ ಚಟ್ಟೋಪಾಧ್ಯಾಯ, ಕಮಲಾದೇವಿಯವರು ಮಹಾತ್ಮ ಗಾಂಧೀಜಿಯವರೊಂದಿಗೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸುವ ಮೂಲಕ ಭಾರತದ ಮಹಿಳೆಯರನ್ನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವುದಕ್ಕೆ ಪ್ರೇರೇಪಿಸಿದ್ದರು. ಟಿ ಸುಬ್ರಹ್ಮಣ್ಯಂ, ಕರ್ನಾಟಕ ಕೇಸರಿ ಪೇಪರ್ನ ಎಡಿಟರ್ ಆಗಿದ್ದ ಸುಬ್ರಹ್ಮಣ್ಯಂರವರು ಅಸಹಕಾರ ಚಳುವಳಿಯಲ್ಲಿ ಮುಂಚೂಣಿ ನಾಯಕರಾಗಿದ್ದರು. ಬಳ್ಳಾರಿ ಸಿದ್ದಮ್ಮರವರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸುವುದಷ್ಟೇ ಅಲ್ಲದೆ ಧಾರವಾಡದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದರು. ಇವರಷ್ಟೇ ಅಲ್ಲ, ಹಲಗಲಿ ವೀರರು NS ರಾಜ್ ಪುರೋಹಿತ್, RS ಹುಕ್ಕೇರಿಕರ್, ಉಮಾಬಾಯಿ ಕುಂದಾಪುರ, ಡಾಕ್ಟರ್ NS ಹಾರ್ಡಿಕರ್, ಯಶೋಧರ ದಾಸಪ್ಪ, VN ಓಕೆ, ರಂಗನಾಥ್ ದಿವಾಕರ್, ನಾಗಮ್ಮ ಪಾಟೀಲ್, ನಿಟ್ಟೂರು ಶ್ರೀನಿವಾಸ ರಾವ್ ಮುಂತಾದ ಹಲವಾರು ಕನ್ನಡಿಗರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದರು. ಹಾಗಾದ್ರೆ ಈ ಎಲ್ಲ ವ್ಯಕ್ತಿಗಳ ಪ್ರಕಾರ ಸ್ವಾತಂತ್ರ್ಯದ ಅರ್ಥ ಏನಾಗಿತ್ತು? ಬ್ರಿಟಿಷರನ್ನ ಭಾರತದಿಂದ ಹೊರದೂಡುವುದಷ್ಟೇ ಸ್ವಾತಂತ್ರ್ಯನ? ಫ್ರೀಡಮ್ ಇಸ್ ಬರ್ತ್ ರೈಟ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್. ಸ್ವಾತಂತ್ರ್ಯ ಯಾರಿಂದಲೋ ಪಡೆಯೋದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮಸಿದ್ಧ ಹಕ್ಕು. ಕೇವಲ ಸಾಮಾಜಿಕವಾಗಿ ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಕೂಡ ನಾವು ಸ್ವತಂತ್ರರಾಗಿರುವುದನ್ನು ಕಲಿಬೇಕಾಗಿದೆ. ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ರಾಜಕೀಯ ಭಾಷಣಗಳನ್ನು ಕೇಳಿ ಮಾನಸಿಕವಾಗಿ ಮೌಢ್ಯಕ್ಕೆ ಅಥವಾ ದ್ವೇಷ ಭಾವನೆಗಳಿಗೆ ನಮ್ಮ ಮನಸ್ಸಿನ ಸ್ವಾತಂತ್ರ್ಯವನ್ನು ಬಿಟ್ಟು ಕೊಡದೆ ಸ್ವತಂತ್ರವಾಗಿ ಯೋಚಿಸುವುದನ್ನು ಕಲಿಯಬೇಕಾಗಿದೆ. ಸ್ವಾತಂತ್ರ್ಯ ಬ್ರಿಟಿಷರಿಂದ ಪಡೆದ ಭಿಕ್ಷೆ ಅಲ್ಲ. ಸ್ವಾತಂತ್ರ್ಯ ಸಾವಿರಾರು ಜನರ ಬಲಿದಾನ ಮತ್ತು ತನುಮನ ಧನಗಳ ತ್ಯಾಗದ ಫಲ. ಇಂತಹ ಸ್ವಾತಂತ್ರ್ಯದ ಅರಿವಿಲ್ಲದೆ ಹಲವಾರು ಜನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಭಾಷಣಕಾರರ ಮಾತಿಗೆ ಮರುಳಾಗಿ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ ಹಲವರನ್ನ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ತಮ್ಮ ಸ್ವಾತಂತ್ರ್ಯವನ್ನು ಕೆಲವೊಂದು ಐಡಿಯಾಲಜಿಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ದಾನ ಮಾಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷ ದೇಶದ ಅಭಿವೃದ್ಧಿಯನ್ನು ತನ್ನ ಮುಖ್ಯ ಗುರಿ ಅಂತ ಭಾವಿಸೋದಿಲ್ಲ, ಆದರೆ ಜನ ಮಾತ್ರ ಪಾಲಿಟಿಷಿಯನ್ನ ಲೀಡರ್ ಅಂತ ಭಾವಿಸ್ತಾರೆ. ದೇರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಎ ಪಾಲಿಟಿಷಿಯನ್ ಅಂಡ್ ಅ ಲೀಡರ್. ನೆನಪಿರಲಿ, ಎಲ್ಲಕ್ಕಿಂತ ದೇಶ ಮೊದಲು. ನಿಮ್ಮ ಪ್ರಕಾರ ಪಾಲಿಟಿಷಿಯನ್ ಯಾರು, ಲೀಡರ್ ಯಾರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.